ನಮಸ್ಕಾರ. ಪ್ರದೇಶ ಕಾಂಗ್ರೆಸ್ ಸಮಿತಿ ಮೀನುಗಾರರಿಂದ ಇವತ್ತು ಒಂದು ಪೋಸ್ಟ್ ಆಗಿದೆ, ಒಂದು ಸಭೆ ಆಗಿದೆ. ಹೇಳಕ್ ಇಷ್ಟಪಡ್ತೀನಿ ಸರ್. ನಮಸ್ಕಾರ. ನನ್ನ ಹೆಸರು ಪ್ರದೀಪ್ ಅಂತ, ಮೀನುಗಾರಿಕೆ ಘಟಕದಿಂದ. ನಾನು ಇವತ್ತಿನ ದಿವಸ ನಾವು ಒಂದು ಸಭೆ ನಾವೆಲ್ಲ ಕಾರ್ಯಕರ್ತರು ಸೇರಿ ಮಾಡೋದಾಗಿದೆ. ಯಾವ ವಿಚಾರಕ್ಕೆ ಅಂತಂದ್ರೆ, ನಮ್ಮದೇ ಆದಂತ ರಾಜ್ಯ ಅಧ್ಯಕ್ಷರಾದಂತ ಮಂಜುನಾಥ್ ಸುಣಗಾರಣ್ಣವರು ಕಳೆದ 2 ದಶಕಗಳಿಂದ ಕಾಂಗ್ರೆಸ್ ಪಕ್ಷಕ್ಕಾಗಿ ಸಾಮಾನ್ಯ ಕಾರ್ಯಕರ್ತರಂತೆ ಅಧ್ಯಕ್ಷರು ಅನ್ನೋದು ಮರೆತು ಸಾಮಾನ್ಯ ಕಾರ್ಯಕರ್ತರಂತೆ ಪಕ್ಷಕ್ಕಾಗಿ ಬೆವರು ಸುರಿಸಿ ಶ್ರಮ ಪಟ್ಟು ಪಕ್ಷದ ಬೆಳವಣಿಗೆ ಜೊತೆಗೆ ಪಕ್ಷದ ಕಾರ್ಯಕರ್ತರ ಬೆಳವಣಿಗೆ, ಅವರ ಸಮಸ್ಯೆಯನ್ನ ಕೇಳ್ಕೊಂಡು ಬಗೆಹರಿಸುವಂತದ್ದಾಗಿರ್ಬೋದು. ಮತ್ತೆ ಮೀನುಗಾರಿಕೆ ಘಟಕನೇ ಅಂತಲ್ಲ, ಯಾವುದೇ ಘಟಕದ ಕಾರ್ಯಕರ್ತರು ಬರಲಿ ಅಥವಾ ಸಾಮಾನ್ಯ ಜನರು ಬರಲಿ, ಬಡವರು ಬರಲಿ ಮತ್ತು ಹಿಂದುಳಿದ ವರ್ಗದವ್ರು ಬರಲಿ, ಯಾರೇ ಬರಲಿ, ಅವ್ರ ಸಮಸ್ಯೆ ಇದು ಅಂತ ತಿಳಿದ ತಕ್ಷಣ ಅವ್ರ ಕೈಲಾದಂತ ಸಹಾಯನ ಮಾಡ್ಕೊಂಡು ಬಂದಿದ್ದಾರೆ. ಅದು ಕಳೆದ 2 ದಶಕಗಳಿಂದ ಮಾಡ್ತಾನೆ ಇದ್ದಾರೆ ಅದೇ ರೀತಿಯಲ್ಲಿ. ಅಂತ ಒಂದು ಸಾಮಾನ್ಯ ಕಾರ್ಯಕರ್ತನಂತೆ ಜನರ ಮಧ್ಯದಲ್ಲಿ ಉಳ್ಕೊಂಡಂತವ್ರನ್ನ ನಾವಿವತ್ತು ಇನ್ನೊಂದ್ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಕೊಟ್ಟು ಅವ್ರನ್ನ ಸ್ವಲ್ಪ ಅವಕಾಶನ ಕೊಟ್ರೆ ಅವ್ರು ಇನ್ನಿಷ್ಟು ಜನರಿಗೆ ಸಹಾಯ ಮಾಡ್ಬೋದು ಅನ್ನೋದು ನಮ್ಮ ಎಲ್ಲ ಕಾರ್ಯಕರ್ತರ ಅನಿಸಿಕೆ ಇತ್ತು. ಅದರಂತೆ ನಾವು ಇವತ್ತಿನ ದಿವಸ ಹೈಕಮಾಂಡ್ ಅಲ್ಲಿ ನಾವು ಬೇಡ್ಕೊಳ್ಳುವುದೇನಂತಂದ್ರೆ, ನಮ್ಮ ಶ್ರೀಯುತ ರಾಹುಲ್ ಗಾಂಧೀಜಿ ಆಗಿರ್ಬೋದು, ಮತ್ತು ಮಲ್ಲಿಕಾರ್ಜುನ್ ಖರ್ಗೆಜಿ ಅವರಾಗಿರ್ಬೋದು, ಮತ್ತೆ ಡಿ.ಕೆ. ಶಿವಕುಮಾರ್ ಸಾಹೇಬ್ ಆಗಿರ್ಬೋದು, ಸಿದ್ದರಾಮಯ್ಯ ಸಾಹೇಬ್ ಆಗಿರ್ಬೋದು, ಮತ್ತೆ ಹರಿಪ್ರಸಾದ್ ಸಾಹೇಬ್ ಆಗಿರ್ಬೋದು, ಎಲ್ಲರಲ್ಲಿ ನಾವು ಕೇಳ್ಕೊಳ್ಳೋದು ಒಂದೇ ವಿಚಾರ. ಇಂಥ ಒಂದು ಆಣಿಮುತ್ತಾದಂತ ಒಬ್ಬ ಮಂಜುನಾಥ್ ಸುಣಗಾರಣ್ಣವ್ರಿಗೆ ಅವಕಾಶ ಕೊಟ್ಟು ಅವ್ರಿಗೊಂದು MLC ಸ್ಥಾನ ಕೊಟ್ರೆ ಇನ್ನಿಷ್ಟ ಜನರಿಗೆ ಸಹಾಯ ಮಾಡಕ್ಕೆ ಅವಕಾಶ ಆಗುತ್ತೆ, ಇನ್ನಿಷ್ಟು ಬಡ ಜನರಿಗೆ ಇನ್ನಿಷ್ಟು ಸಹಕಾರ ಮಾಡಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ಕಾರಣ ನಾವು ಎಲ್ಲರೂ ಇಲ್ಲಿ ಸೇರಿದೀವಿ. ಎಲ್ಲರೂ ಪರವಾಗಿ ಒಂದೇ ಧ್ವನಿ ಎತ್ತಿ ಕೇಳ್ತಿದೀವಿ, ಹೈಕಮಾಂಡ್ ಅಲ್ಲಿ ನಮ್ಮ ಮಂಜುನಾಥ್ ಸುಣಗಾರಣ್ಣವ್ರನ್ನ MLC ಮಾಡ್ಬೇಕು, ಸಾಧ್ಯ ಆದ್ರೆ ಅವ್ರನ್ನ ಮಿನಿಸ್ಟರ್ ಮಾಡಿದ್ರೆ ಇನ್ನೂ ಅನುಕೂಲ ಆಗುತ್ತೆ ರಾಜ್ಯದ ಎಲ್ಲಾ ಜನರಿಗೆ ಅನ್ನೋದೇ ನಮ್ಮ ಒಂದು ಧ್ವನಿ ಆಗಿದೆ ಇಲ್ಲಿ. ನನ್ನ ಪ್ರೇರಣ